ನನಗೆ ಜಾತಿ ಮೊದಲು, ನನ್ನ ಹೆಸರು ಆಮೇಲೆ. ಆದಿ ಕರ್ನಾಟಕ ಬಲಗೈ ವಲಯ ಛಲವಾದಿ ಸಂಘ ಅಂತ ಮಾಡಿದ್ರು. ಇಷ್ಟು ಇಟ್ಕೊಬಿಟ್ರು. ನಾನು ಸಣ್ಣವನು, ಸರಿಯಿಲ್ಲ ಅಂತ ಅನಿಸ್ತದೆ ನನಗೆ, ಹೇಳೋಕ್ಕಾಗಲ್ಲ, ದೊಡ್ಡವರು ಅವರೆಲ್ಲ. ಆಯಿತು, ಇಷ್ಟಕ್ಕೆ ಬಂದವ್ರೆ, ಅದನ್ನು ಇನ್ನೂ ಕಂಡೆನ್ಸ್ ಮಾಡೋಣ ಬೀಳು ಮುಂದೆ ಅಂದ್ಕೊಂಡು ಆಮೇಲೆ ಏನು ಮಾಡಿದೆ, ಇನ್ನೊಂದು 6 ತಿಂಗಳಾದ ಮೇಲೆ ಅದನ್ನು ಆದಿ ಕರ್ನಾಟಕ ಛಲವಾದಿ ಸಂಘ ಅಂತ ಮಾಡಿದ್ವಿ. ಅಲ್ಲಿಗೆ ಬೇರೆ ಎಲ್ಲ ಎಗರಿಸೋದ್ಬಿಟ್ಟು ಈಗ ಆದಿ ಕರ್ನಾಟಕ ಒಂದಿದೆ, ಇರಲಿ. ಅದನ್ನು ಬಿಟ್ಟು ಕೊನೆಗೆ ಅವ್ರನ್ನೇ ಒಪ್ಪಿಸಿದೆ, ಕರ್ನಾಟಕ ರಾಜ್ಯ ಛಲವಾದಿ, ಇನ್ನೂ ಅದಿದೆ, ನಾನು ಕರ್ನಾಟಕ ರಾಜ್ಯ ಛಲವಾದಿಗಳ ಸಂಘ. ನೋಡಿ, ಇದು ಹಳೆಯದು, ಇದು ಪೇಪರು. ನಮ್ಮವ್ರು ಹೇಳ್ಕೊಳಕ್ಕೆ ರೆಡಿ ಇರಲಿಲ್ಲ, ಆದರೆ ಜಾತಿ ಹೇಳ್ಕೊಳಕ್ಕೆ ನಮ್ಮವ್ರಿಗಿದಿಲ್ಲ. ಇವತ್ತು ನಾನು ನಾರಾಯಣ ಸ್ವಾಮಿ, ನನ್ನ ಹೆಸರು ಮೊದಲು ಮಾತಾಡೋದೇನೋ ಛಲವಾದಿ. ನೀವ್ಯಾರು ನನ್ನ ಜಾತಿ ಕೇಳಬೇಕಾಗಿಲ್ಲ, ಬ್ರಾಹ್ಮಣರು ಕೇಳಬೇಕಾಗಿಲ್ಲ, ಗೌಡರು ಕೇಳಬೇಕಾಗಿಲ್ಲ. ನನ್ನ ನೋಡಿದ ತಕ್ಷಣ, ನನ್ನ ಹೆಸರು ಹೇಳಿದ ತಕ್ಷಣವೇ ಜಾತಿನೇ ಮೊದಲು ಬರುತ್ತೆ. ನನಗೆ ಜಾತಿ ಮೊದಲು, ನನ್ನ ಹೆಸರು ಆಮೇಲೆ. ನಾನು ಮಾಡ್ಕೊಂಡೆ. ಯಾಕೆ? ಅರೆ ರೆಡ್ಡಿ, ಒಬ್ಬ ರೆಡ್ಡಿ, ನಾವು ಕೆಳದ ವರ್ಗದವರು, ಅವ್ರು ರೆಡ್ಡಿ ದೊಡ್ಡವಂತಾನೆ, ನಮ್ಮ ಜಾತಿಗಿಂತ ದೊಡ್ಡವಂತಾನೆ. ಅವನು ಹೋಗಿ ನಾವು ಕೇಳ್ತೀರಿ, ಏನು ರೆಡ್ಡಿ? ರಮೇಶ್ನು ಅವ್ರಿಗೆಲ್ಲ ರೆಡ್ಡಿಗಳು ಜಾಸ್ತಿ ಅಲ್ವೇನೋ? ಏನು ರೆಡ್ಡಿ ಚೆನ್ನಾಗಿದೆಯಾ ಅಂದರೆ, ನೀವು ಜಾತಿನೇ ಮಾತಾಡೋದು. ರೆಡ್ಡಿ ಅಂದರೆ ಜಾತಿನೇ ಅದು. ರೆಡ್ಡಿ ಚೆನ್ನಾಗಿದೆಯಾ ಅಂದರೆ, ಭಾಳ ಚೆನ್ನಾಗಿದ್ದೀರಪ್ಪ ಅಂತಾನೆ. ಅವನೇನು ಕೋಪನೇ ಮಾಡ್ಕೊಳ್ಳಲ್ಲ. ಶೆಟ್ರು, ಆ ಶೆಟ್ಟಿ ಅನ್ನೋದು ಒಂದು ಜಾತಿ. ಏನು ಶೆಟ್ರೆ ಚೆನ್ನಾಗಿದ್ದೀರಾ ಅಂದರೆ, ಚೆನ್ನಾಗಿದ್ದೀನಿ ಅಂತಾನೆ, ಅವನು ಕೋಪ ಮಾಡ್ಕೊಳ್ಳಲ್ಲ. ಇದೆಲ್ಲ ಸರಿ. ಗೌಡ ಅಂದರೆ ಕೋಪ ಬರಲ್ಲ ಅವ್ರಿಗೆ, ಪಟೇಲ್ರೇ ಅಂದರೆ ಕೋಪ ಬರಲ್ಲ. ನಿಮ್ಮನ್ನು ವಲಿಯ ಅಂದರೆ ಯಾಕೆ ಕೋಪ ಬರ್ಬೇಕು ನಿಮಗೆ? ವಲಿಯ ಅಂದ ತಕ್ಷಣ ಕೇಸ್ ಹಾಕ್ತಿರಲ್ಲಪ್ಪ, ಮಾದಿಗ ಅಂದ ತಕ್ಷಣ ಕೇಸ್ ಹಾಕ್ತಿರಲ್ಲಪ್ಪ. ಇದಕ್ಕೊಂದು ದಾರಿ ಹುಡುಕ್ಬೇಕಲ್ಲ, ಅದಕ್ಕೆ ಹುಡುಕ್ದೆ. ಅದೇ ಡಿಕ್ಷನರಿಗೆ ಹೋಗ್ಬೇಕಾಗತ್ತೆ. ನೀವು ಮನೆಗೆ ಹೋಗಿ ಡಿಕ್ಷನರಿ ಹುಡುಕೊಳ್ಳಿ. ಛಲವಾದಿ ಅಂದರೆ ಏನು? ಛಲಗಾರ, ಹಠವಾದಿ, ಹಿಂಜರಿಯದವ, ಜಗ್ಗದವ, ಬಗ್ಗದವ, ಬೆನ್ನಟ್ಟುವ, ಸಮರ್ಥ, ಅಚಲ ಮನಸ್ಸುಳ್ಳ, ಸ್ಥಿರ ಸಂಕಲ್ಪ, ಸ್ಥಿರ ನಿರ್ಧಾರ, ದೃಢ ನಿಶ್ಚಯ, ಮನೋನಿಶ್ಚಯ, ಮನೋಸ್ಥೈರ್ಯ, ದೃಢ ಸಂಕಲ್ಪ, ಖಚಿತ ನಿರ್ಧಾರ ಹೊಂದಿದ, ತೀರ್ಮಾನ ಕೈಗೊಂಡ, ಲೆಕ್ಕಾಚಾರ ನಿರ್ಧರಿಸಿದ,